ಇಂದು ನಮ್ಮ ಮೈಸೂರಿನಲ್ಲಿ ಏಕತಾ ನಡೆ ಯೂನಿಟಿ ವಾಕ್ ಎಂಬ ಒಂದು ಕಾರ್ಯಕ್ರಮ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಜಯಂತಿ ಆಚರಿಸುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ದೇಶಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನಾವು ಇದನ್ನ ಸಂಘಟಿಸಬೇಕು ಅಂತ ಪ್ರಧಾನಮಂತ್ರಿಯವರು ನಿರ್ದೇಶನ ಕೊಟ್ಟಿದ್ದಾರೆ. ಒಂದೇ ಒಂದು ನಿರ್ದೇಶನಗೋಸ್ಕರ ಅಲ್ಲ, ಇಡೀ ದೇಶದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕೊಡುಗೆಯನ್ನು ಸ್ಮರಣೆ ಮಾಡಬೇಕಾಗಿದೆ. ಅವರು ನಮ್ಮ ದೇಶದ ಏಕತೆಗಾಗಿ ಏನು ಪರಿಶ್ರಮ ಮಾಡಿದ್ದಾರೆ, ಸ್ವಾತಂತ್ರ್ಯ ಸಮಯದಲ್ಲಿ ಗೃಹ ಮಂತ್ರಿಯಾಗಿ ಒಂದು ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಭಾರತದ ಏಕತೆಗಾಗಿ ದಿಟ್ಟ ಒಂದು ಕೆಲವು ಬೋಲ್ಡ್ ಮೂವ್ಸ್ಗಳನ್ನು ಏನು ತಗೊಂಡ್ರು, ಆಪರೇಷನ್ ಪೋಲೋ ಇರ್ಬೋದು, ಜುನಾಗಢಿನ ನವಾಬ್ರನ್ನು ಬಂಧಿಸಿ ಆ ಒಂದು ರಾಜ್ಯನೂ ಕೂಡ ಭಾರತಕ್ಕೆ ಒದಗಿಸಿ, ನಂತರ ಬೇರೆ ರಾಜ್ಯಗಳು ಪಟ್ಯಾಲ ಭೋಪಾಲ್ ಅಂಥ ರಾಜ್ಯಗಳು ಏನು ಒಂದು ಆಲೋಚನೆ ಬಂದಿತ್ತು ಅವ್ರಿಗೂ ಕೂಡ ಒಂದು ವಾರ್ನಿಂಗ್ ಕೊಡೋ ದಿಕ್ಕಿನಲ್ಲಿ ಅವರೆಲ್ಲ ಏನು ಭಾರತಕ್ಕೆ ಏನು ವಿಭಜನೆ ಮಾಡ್ತಾ ಇರುವಂಥದ್ದು ಸಮಯದಲ್ಲಿ ಅದರ ವಿರುದ್ಧವಾಗಿ ಅಥವಾ ಅದಕ್ಕೆ ತಡೆ ಕೊಡುವಂಥ ದೃಷ್ಟಿಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಶ್ಲಾಘನೀಯ. ಅದನ್ನ ಯಾವತ್ತೂ ಸ್ಮರಣೆ ಮಾಡಬೇಕಾಗಿದೆ. ಇವತ್ತು ಭಾರತ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಒಂದೇ ನಕ್ಷೆ, ಈ ಒಂದು ಏಕತೆ ಒಂದು ಏನು ಪ್ರದರ್ಶನ ಇದೆ ಭಾರತದಲ್ಲಿ, ಅವರ ಒಂದು ಸಾಧನೆ ಅದು. ಅದಕ್ಕಾಗಿ ಅವ್ರನ್ನ ಸದಾ ನಾವು ಸ್ಮರಣೆ ಮಾಡಬೇಕಾಗಿದೆ. ಒಂದು ಅತ್ಯದ್ಭುತವಾದಂಥ ಫಲಿತಾಂಶ. NDA ಒಂದು ಮೈತ್ರಿಕೂಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಒಂದು ಹೆಮ್ಮೆಯ ನಾಯಕರಾದಂಥ ಪ್ರಧಾನಿ ನರೇಂದ್ರ ಮೋದಿ ಒಂದು ನಾಯಕತ್ವಕ್ಕೆ ಇವತ್ತು ಸಾಬೀತಾಗಿದೆ. ಒಳ್ಳೆಯ ಒಂದು ಫಲಿತಾಂಶ. ಸಮಸ್ತ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರ ಇವತ್ತು ಆ ನಿರೂಪಣೆಗೆ ಏನು ಬೆಲೆ ಇಲ್ಲ. ಪದೇ ಪದೇ ನಾವು ಹೇಳಿದ್ದೀವಿ, ECIಗೆ ಹೋಗ್ಬಿಟ್ಟು ನೀವು ಸಾಕ್ಷಿ ಇದ್ದರೆ ಹೋಗಿ ಕೊಡಿ ಅಂತ. ಅವ್ರು ಇವತ್ತವರೆಗೂ ಕೊಟ್ಟಿಲ್ಲ. ಬೇರೆ ಬೇರೆ ಯಂತ್ರಗಳಿದ್ದಾವೆ, ಅವ್ರು ಯಾವುದು ಅದನ್ನ ಬಳಸ್ತೇನೆ. ಇದು ಬರೀ ಒಂದು ಚುನಾವಣೆಯ ಒಂದು ತಂತ್ರ ಆಗಿ ಅವರು ಬಳಸ್ತಾ ಇದ್ದಾರೆ. ಜನರಿಗೆ ದಿಕ್ತಪ್ಪಿಸೋದು, ಅರ್ಧ ಸತ್ಯಗಳು, ಅಪಪ್ರಚಾರ ಮಾಡೋದು ಇದು ಕಾಂಗ್ರೆಸ್ ತಂತ್ರ. ಇದನ್ನು ಕೂಡ ಅದು ಒಂದು ಭಾಗ. ಅದಕ್ಕೆ ಪ್ರತಿ ಚುನಾವಣೆಯಲ್ಲೂ ಜನ ಮತದಾರರು ಅವರಿಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ, ಆದರೂ ಕೂಡ ಅವರು ಆತ್ಮಲೋಕನ ಆಗ್ತಿಲ್ಲ, ಬುದ್ಧಿ ಕಲಿತಾ ಇಲ್ಲ ಅನ್ಸುತ್ತಾ? ಎಲ್ಲಿ ಆತ್ಮಲೋಕನ ಮಾಡಬೇಕಾಗಿರೋದು ಕಾಂಗ್ರೆಸ್ ಪಕ್ಷ. ಅವರ ನಾಯಕರು ತಮ್ಮದೇ ಒಂದು ಆತ್ಮಲೋಕನ ಮಾಡೋದು ಬಿಟ್ಟು ಇದು ವೋಟ್ ಚೋರಿ ಅಥವಾ ಏನು ಬೆಲೆ ಇಲ್ಲದೆ ಇರುವಂಥ ನಿರೂಪಣೆಗೆ ಅವರು ಪದೇ ಪದೇ ಅದನ್ನೇ ಮಂಡಿಸ್ತಾ ಇರ್ತಾರೆ. ಬಿಹಾರ ಚುನಾವಣೆ ನಡೀತಾ ಇರುವಾಗ ಅವರ ನಾಯಕರು ಬೇರೆ ವಿದೇಶದಲ್ಲಿದ್ದು ಕಾಫಿ ಕುಡಿತಾ ಇರುವಂಥದ್ದು ದೃಶ್ಯಗಳು ನೋಡಿದ್ವಿ. ನಮ್ಮ ನಾಯಕರು ಎಲ್ಲರೂ NDA ಮೈತ್ರಿಕೂಟದಲ್ಲಿ ಬಿಹಾರಿನ ಒಂದು ಸಣ್ಣ ಗ್ರಾಮಕ್ಕೆ ಹೋಗಿ ಭೇಟಿ ಕೊಟ್ಟು ಮೀಟಿಂಗ್ಗಳು ಮಾಡಿ ಆ ಚುನಾವಣೆ ಏನು ಪ್ರಕ್ರಿಯೆ ಇದೆ ಅದಕ್ಕೆ ಗೌರವ ಕೊಟ್ಟು ಆ ಒಂದು ಚುನಾವಣೆಯನ್ನು ನಡೆಸಿದ್ದಾರೆ. ಬರೀ ಬಂದು ಇದು ನಿಮ್ಮ ಸಂಪತ್ತು, ಮತದಾರರು ತಮ್ಮ ಸಂಪತ್ತು ಅಂತ ಅಂದ್ಕೊಂಡ್ರೆ ಜನರು ನಿಮಗೆ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಓಕೆ, ಸಿದ್ದರಾಮಯ್ಯ ಕೂಡ ಹೇಳುವುದು ವೋಟ್ ಚೋರಿಯಿಂದಲೇ ಬಿಹಾರದಲ್ಲೂ ಗೆದ್ದಿದ್ದಾರೆ ಅಂತ ಹೇಳಿ. ಸಿದ್ದರಾಮಯ್ಯ ಅವರು ನಾಯಕರ ಒಂದು ಏನು ಹೇಳಿರ್ತಕ್ಕಂಥ ಮಾತು ಇಲ್ಲೂ ಬಂದು ಅದನ್ನ ಎಕೋ ಮಾಡಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಅವ್ರಿಗೂ ಕೂಡ ಏನು ಇದು ಮಾತಿಗೆ, ಈ ವೋಟ್ ಚೋರಿಗೆ ಹಿರಿಯ ವರಿಷ್ಠರು ಇರ್ಬೋದು ಸೆಂಟರಲ್ಲಿ, ಇಲ್ಲಿ ನಮ್ಮ ಸ್ಥಳೀಯ ಒಂದು ರಾಜ್ಯದ ವರಿಷ್ಠರು ಇರ್ಬೋದು, ಕಾಂಗ್ರೆಸ್ಸಿನ ವರಿಷ್ಠರು, ಅವ್ರ ಮಾತಿಗೇನು ಬೆಲೆ ಇಲ್ಲ. ಈ ಒಂದು ಪ್ರಸ್ತುತ ಫಲಿತಾಂಶ ಅದಕ್ಕೆ ಸಾಬೀತಾಗಿದೆ. ಕರ್ನಾಟಕದಲ್ಲೂ ಅಷ್ಟೇ ಕೂಡ ರಾಜ್ಯ ರಾಜಕಾರಣದಲ್ಲೂ ಕೂಡ ಅಭಿವೃದ್ಧಿ ವಿಚಾರ ದೂರ ಆಗ್ತಾ ಇದೆ. ಕಾಂಗ್ರೆಸ್ ಯಾವುದೊಂದನ್ನು ಕೂಡ ಅಭಿವೃದ್ಧಿ ಕೆಲಸಗಳನ್ನ ಕೈಗೆತ್ತಿಕೊಳ್ತಾ ಇಲ್ಲ ಅನ್ನೋ ಮಾತು. ಈ 75 ವರ್ಷದಲ್ಲಿ ನಾವು ನೋಡಿದ್ವಿ ಕಾಂಗ್ರೆಸ್ಗೂ ಅಭಿವೃದ್ಧಿಗೂ ಭಾಳ ದೂರ. ಅವರು ಅಭಿವೃದ್ಧಿಯ ಒಂದು ರಾಜಕಾರಣಿ ಮಾಡೋದಿಲ್ಲ. ಅವರು ಸಮಾಜವನ್ನು ವಿಭಜನೆ ಮಾಡಿಬಿಟ್ಟು ಆ ಪೀಸಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಕೆಲವು ವರ್ಗಗಳು ತಗೊಂಡು ಚುನಾವಣೆ ಮಾಡುವಂಥದ್ದು ಪಕ್ಷ. ಅದು ಇವತ್ತು ಭಾರತ ಅದಕ್ಕೆ ತಕ್ಕ ಇಲ್ಲ. ಇವತ್ತು ಭಾರತದಲ್ಲಿ ಒಂದು ಏಕತೆಯ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ, ಅಭಿವೃದ್ಧಿಯ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ. ಪ್ರಧಾನಮಂತ್ರಿಯವರ ವಿಕಸಿತ ಭಾರತಕ್ಕೆ ಸಮಸ್ತ ಭಾರತೀಯರ ಒಂದು ಸ್ಪಂದನೆ ಇದೆ. ಕರ್ನಾಟಕದಲ್ಲೂ ದೆಹಲಿ ಅಂತೆ, ಮಹಾರಾಷ್ಟ್ರ ಅಂತೆ, ಒಂದು ಹರಿಯಾಣ ಅಂತೆ, ಇವತ್ತಿನ ಬಿಹಾರ ಅಂತೆ ನಾವು ಕೂಡ 28 ವಿಜಯವನ್ನು ನೋಡ್ತೀವಿ. ಬಿಹಾರ ಫಲಿತಾಂಶ ಕರ್ನಾಟಕ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್? ಪರಿಣಾಮ ಇದ್ದೇ ಇದೆ. ಯಾಕಂದರೆ ಇವತ್ತು ಈ ಡಬಲ್ ಎಂಜಿನ್ ಸರ್ಕಾರ ಏನು ಬಿಹಾರ್ನಲ್ಲಿ ಇವತ್ತು ಏನು ಆಗುತ್ತೆ, ಇವತ್ತು ರಾಜಸ್ಥಾನ, ಮಧ್ಯಪ್ರದೇಶ, ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಆಗಲೇ ಇದು ಸಾಬೀತಾಗಿದೆ ಎಂಥ ಒಂದು ಒಳ್ಳೆಯ ಅಭಿವೃದ್ಧಿ ಆಗ್ತಾ ಇದೆ ಅಂತ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಇವತ್ತು ಅದು ಆಗಬೇಕು ಅಂತ ಜನರು ಆಗಲೇ ಇವತ್ತು ಆ ಒಂದು ಭಾವನೆ ಬಂದಿದೆ. ಅದು 28 ಅದರ ಒಂದು ಪರಿಣಾಮ ನೀವೆಲ್ಲರೂ ನೋಡ್ತೀವಿ. ಈ ಚುನಾವಣೆಗಳಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿ ವಿಚಾರಗಳು. ಈಗ ಬಿಹಾರದಲ್ಲೂ ಕೂಡ ಗ್ಯಾರಂಟಿಗಳೇ ವರ್ಕೌಟ್ ಆಗ್ತಾ ಅನ್ನೋದು. ಸೊ ಇದೇ ಮುಂದುವರೆದ್ರೆ ಹೇಗಾಗುತ್ತೆ ಅನ್ನೋದು ನೋಡಿ. ಗ್ಯಾರಂಟಿಗೂ ಜನರ ಹಿತಕ್ಕಾಗಿ ಒಂದು ಯೋಜನೆ ರೂಪಿಸೋದಕ್ಕೂ ಭಾಳ ವ್ಯತ್ಯಾಸಗಳಿದ್ದಾವೆ. ಹಣಕಾಸಿನ ಒಂದು ಮಿತಿಯಲ್ಲಿ ನೀವು ಒಂದು ಯೋಜನೆ ರೂಪಿಸಿದರೆ
ಅದು ಸಾಧ್ಯವಾಗಿರ್ತಕ್ಕಂಥದ್ದು ಮತ್ತು ನಾವು ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ. ಇಲ್ಲಿ ಅವರು ಹಣಕಾಸಿನ ಒಂದು ಯೋಜನೆಗಳನ್ನು ರೂಪಿಸುವ ಸಾಮರ್ಥ್ಯ ಇಲ್ಲದೇ ಇರತಕ್ಕಂಥ ಸರ್ಕಾರ ಈ ಕೆಲವು ಹಣಕಾಸಿನ ಯೋಜನೆಗಳು ರೂಪಿಸಿದ್ದಾರೆ. ಅದಕ್ಕಾಗಿ ಅವರು ಕೊಡದೇ ಇರುವಂಥದ್ದು ಪರಿಸ್ಥಿತಿ ಬಂದಿದೆ. ಈಗಾಗಲೇ ಅದು ಸಾಬೀತಾಗಿದೆ ಮತ್ತು ಜನರು ಕೂಡ ಅದಕ್ಕೆ ಅವ್ರಿಗೆ ಸೂಕ್ತವಾದಂಥ ಪ್ರತಿಕ್ರಿಯೆ ಕೊಡ್ತಾರೆ. ಸರ್ಕಾರಕ್ಕೆ ಸಾಕಷ್ಟು ಹೊರೆ ಆಗೋದಿಲ್ಲ ಸರ್ ಅಂತ, ಯಾಕಂದರೆ ಪ್ರತಿ ಸರ್ಕಾರಗಳು ಪ್ರತಿ ರಾಜ್ಯದಲ್ಲಿ ಹಣಕಾಸಿನ ಒಂದು ಮಿತಿ ಇರುತ್ತೆ ನೋಡಿ. ಹಣಕಾಸು ಒಂದು ಮಿತಿಯಲ್ಲಿ ನೀವು ಅದನ್ನ ಆ ಯೋಜನೆಗಳನ್ನು ರೂಪಿಸಬೇಕಾಗಿದೆ. ಅದು ನೋಡಿಕೊಂಡು ಏನು ವೆಚ್ಚಗಳಿದ್ದಾವೆ, ಅದ್ರ ಜೊತೆಗೆ ನಮಗೆ ಏನು ಎಕ್ಸೆಸ್ ಇದೆ ಅದು ನೋಡಿಕೊಂಡು ಯೋಜನೆಗಳನ್ನು ರೂಪಿಸಬೇಕಾಗಿದೆ. ಅದು ಈ ಸರ್ಕಾರಕ್ಕೆ ಒಂದು ಸಾಮರ್ಥ್ಯ ಇಲ್ಲ ಮಾಡೋಕ್ಕೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.